ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನನಗೆ ಕರ್ನಾಟಕದಲ್ಲಿ ಸೇವೆ ಮಾಡೋದ್ರಿಂದ ಬಹಳ ಸಂತೋಷ ಇದೆ. ಈ 34 ವರ್ಷದಲ್ಲಿ ನಾನು ಬೇರೆ ಬೇರೆ ವಿಭಾಗದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಅಂದರೆ ಪ್ರಿಸನ್ನು, ಫೈರು ಮತ್ತು CBIದಲ್ಲಿ ಎಲ್ಲ ಕಡೆ ನನಗೆ ಹೊಸ ಹೊಸ ಚಾಲೆಂಜ್ ಸಿಕ್ತು. ನನಗೆ ಒಂದು ಸಂತೋಷ ಅಂದರೆ ನಾನು ಪ್ರತಿಯೊಂದು ಜವಾಬ್ದಾರಿ ಯಾವುದು ನನಗೆ ಕೊಟ್ಟಿದ್ರು ಅದನ್ನು ಸಮರ್ಪಕ ರೀತಿಯಿಂದ ಜನರಿಗೆ, ಸರ್ಕಾರಕ್ಕೆ ಒಂದು ಸಮಾಧಾನ ಆಗೋ ರೀತಿಯಿಂದ ನಾನು ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ದೀನಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ನನಗೆ ತುಂಬ ಈ ಬಗ್ಗೆ ನನಗೆ ಒಂದು ಸಂತೋಷ ಇದೆ, ಇದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ನಿಮಗೆ ಸವಾಲಾದಂಥ ಒಂದು ಪ್ರಕರಣಗಳು ಯಾವುದೇ ಇರ್ಬೋದು ಸರ್, CBIಯಿಂದ ಇರ್ಬೋದು, ಇಲ್ಲ ಇದು ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಕೆಲಸ ಇಲ್ಲ, ಇದೇ ನಿಜ ಹೇಳಬೇಕಂದ್ರೆ ಕೇಸ್ ಬಹಳ ಇತ್ತು. ಮೇನ್ ಆಗಿ ಹೇಳಬೇಕಂದ್ರೆ SIT ಲೋಕಾಯುಕ್ತ ಕೇಸಿಗೆ ನಾನು ಹೇಳಬೇಕು. ಯಾಕೆಂದರೆ ಇದರಲ್ಲಿ ಇರೋ ಅಕ್ಯೂಸ್ಡ್ ಅವರು ಭಾಳ ದೊಡ್ಡ ಮಟ್ಟದವರು. ಮತ್ತು ಏನಾಗುತ್ತದೆ ಅಲ್ಲಿ ಈ ಫೈಟ್, ಲೀಗಲ್ ಫೈಟ್ ಸುಪ್ರೀಂ ಕೋರ್ಟ್ವರೆಗೆ ಹೋಯಿತು. ನಾನು 8 ಸಲ ಸುಪ್ರೀಂ ಕೋರ್ಟಲ್ಲಿ ಮುಂದೆ, ಅದು ಬೆಂಚ್ ಮುಂದೆ ನಿಂತ್ಕೊಂಡಿದ್ದೀನಿ. 2 ಸಲ ಚೀಫ್ ಅವರು ಬೆಂಚ್ಗಳ ಮುಂದೆ ನಿಂತ್ಕೊಂಡಿದ್ದೀನಿ. ಮತ್ತು ಅದರಲ್ಲಿ ಯಾವುದು ಕೇಸಲ್ಲಿ ನಾವು ಯಾವ ಲಿಟಿಗೇಷನ್ದಲ್ಲಿ ನಾವು ಫೇಲ್ ಆಗಿಲ್ಲ, ಅವ್ರದ್ದು ಯಾರ್ದು ಪೆಟಿಷನ್ ಅಪ್ಹೋಲ್ಡ್ ಆಗಿಲ್ಲ. ಸೊ ಅದು ನನಗೆ ಒಂದು ಭಾಳ ಸಂತೋಷ ಇದೆ. ನನಗೆ ಇರೋ ಮಾಹಿತಿ ಪ್ರಕಾರ ಈವರೆಗೆ ಯಾರ್ಯಾರು ಡಿಪೋಸ್ ಮಾಡಿದ್ದಾರೆ, ಎಲ್ಲ ಡಿಪೋಸಿಷನ್ ಮುಗ್ದಿದೆ ಅಂತ ತಿಳಿದಿದ್ದೀನಿ. ಅವರು ನಮ್ಮ ಪರವಾಗಿ ಹೇಳಿದ್ದಾರೆ. ಖಂಡಿತ ಅದು ಕೋರ್ಟಿಂದ ಸ್ಟೇ ಇಲ್ದಿದ್ರೆ ನಮಗೆ ಶೀಘ್ರದಲ್ಲಿನೇ ನಮ್ಮ ಇನ್ವೆಸ್ಟಿಗೇಷನ್ಗೆ, ನಮ್ಮ ಪ್ರಾಸಿಕ್ಯೂಷನ್ಗೆ ಒಂದು ಸಿಹಿ ಸುದ್ದಿ ಬರ್ತಾ ಇತ್ತು. ಇದರಲ್ಲಿ ಏನೆಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆವಾಗ ಸರ್ಕಾರ ನನ್ನ ಮೇಲೆ ಒಂದು ಭರವಸೆ ಇಟ್ಟಿದ್ದರು. ಆ ಭರವಸೆ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಕೊಟ್ಟಿದ್ದರು. ಇದು ಅದಕ್ಕೆ ಸಕಾರಾತ್ಮಕವಾಗಿ ಆ ಇನ್ವೆಸ್ಟಿಗೇಷನ್ನು ಪರಿಣಾಮ ಸಿಗ್ತಾ ಇತ್ತು ಅಂತ ನನಗೆ ಆ ಸಂತೋಷ, ಬಹಳ ಸಂತೋಷ ಇದೆ. ಇದರಿಂದ ಇಲ್ಲ ನಾನು ಹೇಳಬೇಕಂದ್ರೆ ನಮ್ಮ ಅಲ್ಲದು ಜನನಾಯಕ, ನಟ ನಾಯಕ ಪುನೀತ್ ರಾಜ್ಕುಮಾರ್ ಅವರದು ಆವಾಗ ಏಕಾಏಕಿ ಆಕಸ್ಮಿಕವಾಗಿ ಸಾವಾಯಿತು. ಅದರಿಂದ ಭಾಳ ವಿಕಟ ಪರಿಸ್ಥಿತಿ ಆಗ್ಬೋದಿತ್ತು. ಸಿಟಿಯಲ್ಲಿ ಭಾಳ ಊಹೋಪುಹೋ, ಭಾಳ ಆತಂಕ ಇತ್ತು. ಆದರೆ ನಮ್ಮೆಲ್ಲ ಅಧಿಕಾರಿಯವರು ಆವಾಗ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿ ಭಾಳ ಒಳ್ಳೆ ರೀತಿಯ ಕೆಲಸ ಇದು. ಇದೊಂದು ನೆನ್ನೆ ಕೂಡ ಹೇಳಿದೆ, ಇದು ಒಂದು ಕೇಸ್ ಸ್ಟಡಿ ಆಗ್ಬೋದು. ಆವಾಗ ಎಲ್ಲ ಅಧಿಕಾರಿ ಭಾಳ ಉತ್ತಮದಿಂದ ಕೆಲಸ ಮಾಡಿ ಪರಿಸ್ಥಿತಿನೂ ಯಾವ ರೀತಿಯಿಂದ ನಿರ್ವಹಿಸಿರೋದು ನಾವೆಲ್ಲ ಮೆಚ್ಚಬೇಕಾಗುತ್ತದೆ. ಪ್ರತಿಯೊಬ್ಬರು ಕಾನ್ಸ್ಟೇಬಲಿಂದ ಹಿಡಿದು ಅಡಿಷ್ನಲ್ CP ಮಟ್ಟವರೆಗೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆ ಕೇಂದ್ರ ಕಚೇರಿಯಿಂದ ಕೂಡ ಪೊಲೀಸ್ ಅದಕ್ಕೆ ಅಷ್ಟೇ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆಮೇಲೆ ಜನರು ಕೂಡ, ಕುಟುಂಬದವರು, ಫ್ಯಾಮಿಲಿ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಕುಟುಂಬದವರು ಕೂಡ ನಮಗೆ ಯಾವ ರೀತಿಯಿಂದ ಆಗಬೇಕು ಅದಕ್ಕೆ ಅವರು ಸಂಪೂರ್ಣವಾಗಿ ತಮ್ಮ ಒಪ್ಪಿಗೆ ಕೊಟ್ಟರು ಮತ್ತು ನಮ್ಮ ಜೊತೆ ಸಹಕಾರ ಕೊಟ್ಟರು. ಅದರಿಂದ ಊರದಲ್ಲಿ ಯಾವ ಥರದ್ದು ಸಮಸ್ಯೆ ಆಗದೆ ಅರ್ಲಿ ಮಾರ್ನಿಂಗ್ ಅದು ಅವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ಕೇಳೋದನ್ನೇ ತಪ್ಪಿದೆ. ಕರ್ನಾಟಕನೇ ನನ್ನ ಊರು, ನನ್ನ ಮನೆ, ನನ್ನೆಲ್ಲ ಬೆಂಗಳೂರೇ ನಾ ಇರೋದು. ಬೇರೆ ಕಡೆ ಹೋಗಲಿಕ್ಕೆ ಕರೆದಿದ್ರೆ ಹೋಗಲ್ಲ, ಮತ್ತು ಹೋಗಲಿಕ್ಕೆ ಜಾಗನೇ ಇಲ್ಲ. ಸೊ ಇದೇ ನನ್ನ ಊರು, ನನ್ನ ಮನೆ ಅಷ್ಟೇ. ನೀವೆಲ್ಲ ನನ್ನ ನೆಂಟರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.